ಎಚ್ ಡಿ ದೇವೇಗೌಡರು ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಂಟ್ರಿ ಕೊಟ್ಟಿದ್ದಾರೆ. ಎಂಟ್ರಿ ಕೊಟ್ಟು ಏನು ಮಾಡ್ತಾ ಇದ್ದಾರೆ, ಅದರ ಮುಂದುವರೆದ ಭಾಗವಾಗಿ ಏನು ನ್ಯೂಸ್ ಇದೆ ಅಂತ ಹೇಳಿದ್ರೆ, ದಿಸ್ ಇಸ್ ದ ನ್ಯೂಸ್. ದೇವೇಗೌಡರು ಸತ್ಯಾಗ್ರಹ ಮಾಡೋದು ರೈತರಿಗಾಗಿ ಅಲ್ವಾ? ಐ ರಿಪೀಟ್, ಸತ್ಯಾಗ್ರಹ ಮಾಡೋದು ರೈತರಿಗಾಗಿ ಅಲ್ವಾ? ಮೊಮ್ಮಗನಿಗಾಗಿ ಸತ್ಯಾಗ್ರಹದ ಎಚ್ಚರಿಕೆ ಕೊಟ್ರ ಎಚ್ ಡಿ ದೇವೇಗೌಡರು. ಗೌಡ್ರ ಹೋರಾಟದ ಬಗ್ಗೆ ಮಾಗಡಿ ಬಾಲಕೃಷ್ಣ ಸ್ಫೋಟಕ ಆರೋಪ ಮಾಡಿದ್ದಾರೆ. ಎಚ್.ಸಿ. ಬಾಲಕೃಷ್ಣ ಮೊಮ್ಮಗನಿಗಾಗಿ ಪ್ರತಿಭಟನೆ ಮಾಡೋದು ಅಂದರೆ ಹೇಗೆ? ಈ ರೀತಿಯ ಷಡ್ಯಂತ್ರ ಹಿಂದೆನೂ ದೇವೇಗೌಡರು ಮಾಡಿದ್ದಾರೆ. ಇದು ಷಡ್ಯಂತ್ರ ಅಂತ ಅವ್ರು ಕರೀತಾ ಇದ್ದಾರೆ. ಯಾರು? ಎಚ್.ಸಿ. ಬಾಲಕೃಷ್ಣ. ಮುಂಚೆ JDSನಲ್ಲಿ ಇದ್ದಂಥವ್ರು. ಎಸ್.ಎಂ. ಕೃಷ್ಣ CM ಆಗಿದ್ದಾಗಲೂ ಕೂಡ ದೇವೇಗೌಡರು ಸಹಿಸಲಿಲ್ಲ. ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದನ್ನು ಅವ್ರಿಗೆ ಸಹಿಸೋಕೆ ಆಗ್ತಾ ಇಲ್ಲ. ದೇವೇಗೌಡರು ಮೊದಲು ಪುತ್ರ ವ್ಯಾಮೋಹದಿಂದ ಹೊರಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, HDK ಪೊರಕೆ ಚಪ್ಪಲಿ ಹಿಡಿದು ಬಂದಿದ್ರೆ ಅವ್ರ ಮೇಲೂ ಕೂಡ ಕೇಸ್ ಹಾಕ್ತಾ ಇದ್ವಿ. ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಮಾಗಡಿ ಕ್ಷೇತ್ರದ ಶಾಸಕ H.C. ಬಾಲಕೃಷ್ಣ. ದಿಸ್ ಇಸ್ ಪಾಲಿಟಿಕ್ಸ್. ಇದು ರಾಜಕೀಯ. ಬೇಳೆ ಬೇಯಿಸ್ಕೊಳ್ಳೋಕೆ ಏನು ಮಾತಾಡಬೇಕೋ ಮಾತಾಡ್ತಾ ಇದ್ದಾರೆ. ರಾಜಕಾರಣ ಹಾಗೆ ಅಲ್ವೇ? ಈಗ ಒಬ್ಬರು ಹೋರಾಟಕ್ಕೆ ಬರ್ತಾ ಇದ್ದಾರೆ, ಅದು ಹಿರಿಯರು. ಈ ಇಳಿ ವಯಸ್ಸಿನಲ್ಲೂ ಕೂಡ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಅನ್ನುವ ಅಂಶಗಳು ಸಕಾರಾತ್ಮಕವಾಗಿ ಯೋಚನೆ ಮಾಡುವವರಿಗೆ ಕಾಣಿಸ್ಬೋದು. ರಾಜಕೀಯದ ಆ್ಯಂಗಲಿಂದ ನೋಡುವಾಗ H.C. ಬಾಲಕೃಷ್ಣ ಅವರು ತಮ್ಮ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ರಿ, ನೀವು ಯಾವ್ಯಾವ ಇಂಟೆನ್ಷನಿಗೆ ನಿಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ರಾಜಕಾರಣಕ್ಕೆ ಬರ್ತಿರೋ ಬರಲ್ವೋ ಅದಲ್ಲ. ನಿಮಗೇನು ಬೇಕಾದ ಇಂಟೆನ್ಷನ್ ಇಟ್ಕೊಳ್ಳಿ. ಆದರೆ ಅದು ನಿಮ್ಮ ಇಂಟೆನ್ಷನ್, ನಿಮ್ಮ ಬೆಳೆ ಬೇಯಿಸ್ಕೊಳ್ಳೋದು ನಮ್ಮ ಜನರಿಗೆ ಅನುಕೂಲ ಆಗ್ತಾ ಇದೆಯಾ, ರೈತರಿಗೆ ಅನುಕೂಲ ಆಗ್ತಾ ಇದೆಯಾ? ಇಂಟೆನ್ಷನ್ ಶುಡ್ ಬಿ ಕ್ಲಿಯರ್ ಅನ್ನೋದು ಜನರ ಅಪೇಕ್ಷೆ. H.C. ಬಾಲಕೃಷ್ಣ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಮಗನೇ ಇದ್ದಾಗ ಬಿಡಿಸ್ಬೋದಾಗಿತ್ತು ದೇವೇಗೌಡರು. ಇದೇ ರೈತರು ಹೋಗಿ ದೇವೇಗೌಡರ ಹತ್ರ 2018ರಲ್ಲಿ ನಿಮ್ಮ ಮಗ ಅವ್ರಿಗೆ ಹೇಳಿ ದಯಮಾಡಿ ಇದನ್ನು ಡ್ರಾಪ್ ಮಾಡಿಸಿ ಅಂತ ಹೋದಾಗ, ಇಲ್ಲ ಹಂಗೆ ಮಾಡೋಕ್ಕಾಗಲ್ಲ, ಅವನೇನು ಹೇಳ್ತಾನೆ ಹಂಗೆ ಕೇಳ್ಕೊಂಡು ಹೋಗಿ ಅಂತ ಹೇಳಿದಂಥ ದೇವೇಗೌಡರು ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತೇಳಿ ಅದು ಯಾವುದೇ ಇಶ್ಯೂ. ಈಗ ನೋಡಿ, ದೇವೇಗೌಡರಿಗೆ ಭಾಳ ಜ್ವಲಂತ ಸಮಸ್ಯೆಗಳಿದ್ದಾವೆ ಈ ರಾಜ್ಯದಲ್ಲಿ. ಅದು ಮೇಕೆದಾಟು ಇರ್ಬೋದು, ಮಹದಾಯಿ ಇರ್ಬೋದು, ಈ ರೀತಿ ಅನೇಕ ಇಶ್ಯೂಸ್ಗಳಿದ್ದಾವೆ. ಅದ್ರ ಬಗ್ಗೆ ಅವರು ಬೆಳಕು ಚೆಲ್ಲಬೇಕು, ಅದ್ರ ಬಗ್ಗೆ ಅವರು ಹೋರಾಟ ಮಾಡಬೇಕು. ಅದ್ರ ಬಗ್ಗೆ ಅವರು ನರೇಂದ್ರ ಮೋದಿ ಅವ್ರಿಗೆ ಕಾಸ ಇದ್ದಾರೆ. ನರೇಂದ್ರ ಮೋದಿ ಅವ್ರ ಹತ್ರ ಹೋಗಿ ಇಂಥ ಸಮಸ್ಯೆಗಳನ್ನ ಬಗೆಹರಿಸಲಿ. ಅವ್ರಿಗೆ ಮೂಲ ಉದ್ದೇಶ ಏನಂತಂದ್ರೆ DK ಶಿವಕುಮಾರ್ ಅವ್ರ ಮೇಲೆ ಕಪ್ಪು ಮಸಿ, ಅವ್ರ ಮುಖಕ್ಕೆ ಕಪ್ಪು ಮಸಿ ಬೆಳಿಬೇಕು, ಅವ್ರಿಗೆ ಕೆಟ್ಟ ಹೆಸರು ಬರಬೇಕು. ಅದಕ್ಕೆ ಏನೇನು ಷಡ್ಯಂತ್ರ ಮಾಡಬೇಕು ಅದೆಲ್ಲ ಸೇರಿ ಅವ್ರ ಕುಟುಂಬ ಮಾಡ್ತಾ ಇದೆ. ದೇವೇಗೌಡರು, ಕುಮಾರಸ್ವಾಮಿ ಅವರು ಇರ್ಬೋದು, ಎಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಷಡ್ಯಂತ್ರ. ಈ ವಿಚಾರದಲ್ಲಿ ತಮ್ಮ ಪುತ್ರ ವ್ಯಾಮೋಹದಿಂದ ಹೊರಗಡೆ ಬರಬೇಕು. ಏನ್ ನಡೀತದೆ ರಾಜ್ಯ ಸರ್ಕಾರ ತೀರ್ಮಾನ ತಗೊಂತದೆ ಅದ್ರ ಬಗ್ಗೆ. ಬಂದ್ಬಿಟ್ಟು ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಿಟ್ಟವ್ರೆ ಅಂತ ಹೇಳಿ ಬಂದು ಕೂರೋದ್ರಿಂದ ಇದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ. ಬಿಡಿ, ಈ ತರ ದ್ವೇಷದ ರಾಜಕಾರಣ ದೇವೇಗೌಡರು ಇವತ್ತಿಂದ ಮಾಡಿರೋದಲ್ಲ. S.M. ಕೃಷ್ಣ ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿದ್ರು. ಅವ್ರಿಗೆ ಯಾರನ್ನೂ ಬೇರೆಯವರು ಆ ಜನಾಂಗದಲ್ಲಿ ಬೇರೆಯವರು ಮುಖ್ಯಮಂತ್ರಿ ಆಗಿ ಇರ್ತಕ್ಕಂಥದ್ದನ್ನ ಸಹಿಸ್ಕೊಳಕ್ ಅವ್ರು ಸಾಧ್ಯನೇ ಇಲ್ಲ. ಅವರ ಮನಸ್ಥಿತಿ ಅದು. ಅದರಿಂದ ಬಂದು ಅವರು ಧರಣಿ ಕೂರ್ತೀವಿ ಅಂದ್ರೆ ನಾವೇನ್ ಮಾಡಕ್ಕಾಗ್ತದೆ? ಇರ್ಲಿ, ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಕ್ ಹೋಗಲ್ಲ. ಬಟ್ ಅವ್ರ ಮಗನೇ ಇದ್ದಾಗ ಬಿಡಿಸ್ಬೋದಾಗಿತ್ತು ದೇವೇಗೌಡರು. ಇದೇ ರೈತರು ಹೋಗಿ. ಓಕೆ, ಈಗ ಮಾಗಡಿ ಕ್ಷೇತ್ರದ ಶಾಸಕರು H.C. ಬಾಲಕೃಷ್ಣ ಮಾತನಾಡಿದರು. ಏನು ಹೇಳಿದರು? ಇದು ಪುತ್ರ ವ್ಯಾಮೋಹದಿಂದ ಹಿಂಗೆ ಮಾಡ್ತಾ ಇದ್ದಾರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಹೆಂಗ್ರೆ ಹೇಳ್ತೀರಾ ಅಂದರೆ, ಈ ಮುಂಚೆನೂ ಹಾಗೆ ಮಾಡಿದರು, ಟ್ರ್ಯಾಕ್ ರೆಕಾರ್ಡನ್ನ ತೆಗಿತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇರೋದು ದಿಸ್ ಇಸ್ ಪಾಲಿಟಿಕ್ಸ್ ಅಂತ. ಇದೇ ರಾಜಕಾರಣ. ಇದು ನಮಗೆ ಬೇಕಾ? ಅವ್ರು ಹಿಂಗೆ ಹೇಳಿದರು, ಇವ್ರು ಹಂಗೆ ಹೇಳಿದರು. ಇದು ನಮ್ಮ ಸೊಲ್ಯೂಷನ್ ಸಿಗ್ತಾ ಇದೆಯಾ? ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಒಂದು ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಈ ಹೋರಾಟ, ಇದು ಹೋರಾಟ ಅಲ್ಲ, ಇದು ಹಾರಾಟ. ರಾಜಕೀಯ ಹಾರಾಟ ಸೇರಿದರೆ ನಿಜವಾದ ಹೋರಾಟಕ್ಕೆ ಹೆಂಗೆ ಪೆಟ್ಟು ಬೀಳುತ್ತೆ? ನಿಜಕ್ಕೂ ಕೂಡ ರೈತರು ಎಷ್ಟು ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ? 400 ದಿನಗಳಿಗೂ ಹೆಚ್ಚು ಹೋರಾಟ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇವ್ರು ರೈತರ ಸುಮ್ಮನೆ ಏಕಾಏಕಿ ಗುಂಡು ಹಾರಿಸೋದಲ್ಲ. ಅವರೆಲ್ಲ JDS ಕಡೆಯವರು, ರೈತರಲ್ಲ ಅಂತ ಎಲ್ಲರೂ ಹಂಗೆ ಹೇಳ್ಬಿಟ್ರೆ ಅಲ್ಲೇನು ಸಾರಾಂಶವೇ ಇಲ್ವಾ? ಅವ್ರು ಹೇಳ್ತಾ ಇರೋದ್ರಲ್ಲಿ ಏನು ಸಿಗ್ನಿಫಿಕೆನ್ಸ್ ಇಲ್ವಾ?
ಎಲ್ಲ ರೈತರು ಕೂಡ ತೊಗೊಳ್ಳಿ ಬನ್ನಿ ನಮ್ಮ ಜಮೀನು ತೊಗೊಳ್ಳಿ ನಮಗೆ ದುಡ್ಡು ಕೊಟ್ಬಿಡಿ ನೀವು ಬಿಡದಿ ಟೌನ್ಶಿಪ್ ಮಾಡ್ಕೊಂಡ್ಬಿಡಿ ಅಂತ ಏನಾದ್ರು ಹೇಳ್ತಾ ಇದ್ದಾರಾ? ಇಲ್ಲ. ಅಥವಾ ಇದ್ರದ್ದು ಅವೇರ್ನೆಸ್ ಏನಾದರೂ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ಇಲ್ಲ. ಸುಮ್ಮನೆ ಅವರೊಂದಿಷ್ಟು ಮಾಧ್ಯಮಗಳಿಗೆ ಬೈಟ್ ಕೊಡ್ತಾರೆ, ಇವರೊಂದಿಷ್ಟು ಬೈಟ್ ಕೊಡ್ತಾರೆ. ಅಲ್ಲಿ ಏನು ಆಗಬೇಕಾಗಿದೆಯೋ ಯಾರ್ಯಾರ ಇಂಟೆನ್ಷನ್ ಏನಿದೆಯೋ ಅದು ನಡೀತಾ ಇದೆ. ಒಟ್ಟಿನಲ್ಲಿ ಒಂದು ಸಂಚಲನ ಸೃಷ್ಟಿ ಮಾಡಿರೋದಂತೂ ಸುಳ್ಳಲ್ಲ. ಎಚ್ ಡಿ ದೇವೇಗೌಡರು ಈ ಹೋರಾಟಕ್ಕೆ ಧುಮುಕಿದ್ದಾರೆ ಅಂತ ಹೇಳಿದಾಗ ಇಟ್ ಹ್ಯಾಸ್ ಇಟ್ಸ್ ಗ್ರಾವಿಟಿ. ಅದಕ್ಕೆ ಅದರದ್ದೇ ಆದಂಥ ಒಂದು ದೊಡ್ಡ ಬೆಲೆ ಇದೆ. ಸತ್ಯಾಗ್ರಹ ಮಾಡ್ತೀವಿ ಇಲ್ಲಾಂದರೆ ಬಿಡಲ್ಲ, ಹೌದಾ? ಅವರು ಪಕ್ಷ ಬಲವರ್ಧನೆಗೆ ಮಾಡ್ತಿದ್ದಾರೋ, ಅವರ ಮಕ್ಕಳಿಗೆ ಮಾಡ್ತಾ ಇದ್ದಾರೋ, ಅವ್ರ ಮೊಮ್ಮಕ್ಕಳಿಗೆ ಮಾಡ್ತಾ ಇದ್ದಾರೋ, ಅವ್ರ ಕುಟುಂಬಕ್ಕೆ ಮಾಡ್ತಾ ಇದ್ದಾರೋ, ದಟ್ ಈಸ್ ನನ್ ಆಫ್ ಅವರ್ ಬಿಸ್ನೆಸ್. ಅದು ನಮ್ಮದಲ್ಲ. ಅವ್ರು ಏನಾದರೂ ನೋಡಿರಿ, ನಮ್ಮ ಇಶ್ಯೂ ಇರೋದೇನು? ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಫಲವತ್ತಾದ ಭೂಮಿಯನ್ನು, ಸಾವಿರಾರು ಎಕರೆ ಭೂಮಿಯನ್ನು ನಾಶ ಮಾಡಿ AICT ಮಾಡೋಕ್ಕೆ, ನೀವು ಟೌನ್ಶಿಪ್ ಮಾಡೋಕ್ಕೆ ಬೇಕಾ ಅನ್ನೋದು ಪ್ರಶ್ನೆ. ಅದ್ರ ಬಗ್ಗೆ ಚರ್ಚೆ ಆಗಲ್ಲ, ತಜ್ಞರ ಜೊತೆ ಮಾತಾಡಲ್ಲ, ಸುಮ್ಮನೆ ಏಕಾಏಕಿ ಮಾಡ್ತಾ ಇದ್ದಾರೆ. ಇದು ಸಹಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಬಿಡದಿ ರೈತರ ಮೇಲೆ FIR. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾತನಾಡಬೇಕಾಗಿದೆ. ಹೌದು, ಕಾನೂನನ್ನು ಯಾರೇ ಕೈಗೆತ್ತಿಕೊಂಡ್ರೂ ಕೂಡ ಅವ್ರ ಮೇಲೆ ಕೇಸ್ ಹಾಕಬೇಕು, ಶಿಕ್ಷೆ ಆಗಬೇಕು, ಎಚ್ಚರಿಕೆ ಕೊಡಬೇಕು. ಕಾನೂನಿನ ನಿಯಮಗಳನ್ನು ಪಾಲಿಸಿಯೇ ಹೋರಾಟ ಮಾಡಬೇಕು. ಅದರಲ್ಲಿ ಯಾವ ಅನುಮಾನ ಇಲ್ಲ. ಪ್ರತಿಭಟನೆ ಮಾಡೋಕ್ಕೆ ಹಕ್ಕಿಲ್ವಾ? ಖಂಡಿತವಾಗ್ಲೂ ಹಕ್ಕಿದೆ. ಎಸ್. ಈಗ ಬಿಡದಿ ರೈತರ ಮೇಲೆ FIR ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಆನ್ ಆ ಶೋ. ಈಗ ಮಾಗಡಿ ಬಾಲಕೃಷ್ಣ ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ FIR ಹಾಕಿರೋ ಕುರಿತಂತೆ. ಮಾಗಡಿ ಕಾಂಗ್ರೆಸ್ ಶಾಸಕ HC ಬಾಲಕೃಷ್ಣ ಶಾಕಿಂಗ್ ಸಮರ್ಥನೆ. ಯಾರು ಹೊಡೆದಿದ್ದಾರೆ ಅವ್ರ ಮೇಲೆ FIR ಹಾಕಲಾಗಿದೆ. ಓಕೆ, ಖೇಲ್ ಖತಮ್, ನಾಟಕ ಬಂದು ಮುಗೀತಿ. ಯಾರು ಮಾಡಿದ್ದಾರೆ ಹಂಗೆ ಹೇಳ್ತಿದ್ದೀವಿ ಅಂತಿದೆ. ಅಲ್ಲಿ ಯಾರು ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೆ ನಾವು ಕೇಸ್ ಹಾಕಿದ್ದೀವಿ ಅಲ್ವಾ? ಯಾವ ರೈತ ತಾನೇ ಕಲ್ಲು ಹೊಡಿತಾನೆ, ಪೊರ್ಕೆಲ್ ಹೊಡಿತಾನೆ ಹೇಳಿ? ಅಂಥವ್ರು ರೈತರ ಅಂತ ಹೇಳ್ತಾ ಇದ್ದಾರೆ. ಫುಲ್ ಗರಂ ಆಗಿ ಮಾತನಾಡಿದ್ದಾರೆ ಬಾಲಕೃಷ್ಣ ಅವರು. ತಪ್ಪು ಮಾಡಿದವ್ರ ಮೇಲೆ ಕಾನೂನು ಕ್ರಮ, ಇಲ್ಲಿ ನಮ್ಮ ಪಾತ್ರ ಇಲ್ಲ. ಹಿಂದೆ ನಾನು ಒಬ್ಬ ಅಧಿಕಾರಿ ಮೇಲೆ ಗದ್ದಲ ಮಾಡಿದ್ದೆ, ಕೇಸ್ ಆಗಿತ್ತು. ರೈತರ ಮೇಲಿನ FIR ಅನ್ನು ಬಲವಾಗಿ ಸಮರ್ಥಿಸಿದ್ದಾರೆ ಶಾಸಕ. ಹಾಸನದಲ್ಲಿ IIT ಕೈ ಬಿಡಿ ಅಂತ ಹಿಂದೆ ಯಾಕೆ ಮಾತಾಡಲಿಲ್ಲ ಗೌಡ್ರು? ಅಲ್ಲೂ ರೈತರೇ ಅಲ್ವಾ ಇರೋದು? ದಳಪತಿಗೆ ಮಾಗಡಿ ಬಾಲಕೃಷ್ಣ ಪ್ರಶ್ನೆ. ಓಕೆ, ಈಗ ಆಯಾಯ ಪಕ್ಷದಲ್ಲಿರುವಾಗ ಅವರೆಲ್ಲ ಮಾಡಿದ್ದೆಲ್ಲ ಸರಿನೇ, ಅವಾಗ ಯಾಕೆ ನೀವು ಪ್ರಶ್ನೆ ಮಾಡಲಿಲ್ಲ ಬಾಲಕೃಷ್ಣ ಅವರೇ? ಹೇಳಿ. ಈಗ ನೀವು JDS ವರಿಷ್ಠ ಮಾಜಿ ಪ್ರಧಾನಿ HD ದೇವೇಗೌಡರ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಅವರು IIT ವಿಚಾರಕ್ಕೆ ಸಂಬಂಧಪಟ್ಟಾಗ ಹಾಸನದಲ್ಲಿ ಅವಾಗ ಯಾಕೆ ನೀವು ಧ್ವನಿ ಎತ್ತಲಿಲ್ಲ? ಅಲ್ಲಿ IIT ಬೇಕಿತ್ತು, ಅಲ್ಲಿ ರೈತರಲ್ವಾ ಇರೋದು, ಅವಾಗ ಯಾಕೆ ಪ್ರಶ್ನೆ ಎತ್ತಲಿಲ್ಲ ಅಂತ ನಾವು ನಿಮಗೆ ಕೇಳ್ತಾ ಇದ್ದೀವಿ. ನೀವು ಅವಾಗ ಯಾಕೆ ಪ್ರಶ್ನೆ ಎತ್ತಲಿಲ್ಲ? ಅವ್ರಿಗೆ ಅನ್ನಿಸ್ಬೋದು ಇದು ಅಸಂಬದ್ಧ ಅಂತ ಅನ್ನಿಸ್ಬೋದು. ಯಾಕಂದರೆ ನಮ್ಮ ಮಾತುಗಳೆಲ್ಲ ಅವ್ರಿಗೆ ಅಸಂಬದ್ಧವೇ ಆಗಿರುತ್ತವೆ. ಯಾಕೆ ಅಂತ ಹೇಳಿದರೆ ಅವ್ರಿಗೇನೂ ಆಗಬೇಕಾಗಿಲ್ಲ ರೀ. ಅವ್ರಿಗೆ ರೈತರಲ್ಲ, ಅವ್ರು ಕಷ್ಟಪಡ್ತಾ ಇಲ್ಲ. ಅವರು ಒಂದು ಬಿಸಿಲುಗುದ್ರೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಅವಧಿಯಲ್ಲಿ ಇಷ್ಟು ಡೆವಲಪ್ಮೆಂಟ್ ಆಗಬೇಕು, ನಾವು ಮಾಡಿದ್ವಿ ಅನ್ನೋ ಹೆಗ್ಗಳಿಕೆ ಬರಬೇಕು, ಮತ್ತು ಯಾವ ಪಕ್ಷದಲ್ಲಿ ಇರ್ತೀವೋ ಆ ಪಕ್ಷ ಅಧಿಕಾರದಲ್ಲಿ ಇರಬೇಕು ಅಷ್ಟೇ. ನಾವು ಪದೇ ಪದೇ ಆಯ್ಕೆ ಆಗ್ತಾ ಇರಬೇಕು. ಜನರಿಗೆ ಅದರಿಂದ ಒಳ್ಳೇದಾಗಬಾರ್ದು ಅಂತ ಬಯಸ್ತಿದ್ದೀರಿ ಅಂತ ಹೇಳ್ತಾ ಇಲ್ಲ. ಆದರೆ ಸ್ವಲ್ಪ ಆಳವಾದ ದೃಷ್ಟಿಕೋನ ಬೆಳೆಸ್ಕೊಳ್ಳಿ ಸ್ವಾಮಿ ಅನ್ನೋದಷ್ಟೇ ನಮ್ಮ ಪ್ರಶ್ನೆ. ಏನು ನೀವೀಗ ರಾಜಕಾರಣಿಗಳು, ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳೆಲ್ಲ ನೀವೇನು ತೀರ್ಮಾನ ಕೈಗೊಳ್ತೀರಲ್ಲ ಅದಕ್ಕೆಲ್ಲ ಹ್ಞೂ ಅಂದ್ಬಿಡ್ಬೇಕಾ? ನೀವು ಮಾಡ್ತಾ ಇರೋದು ಸರಿ ಇರಲಿ, ಅದಕ್ಕೊಂದು ಎಕ್ಸ್ಪರ್ಟ್ಸ್ ಅಂತ ಇರ್ತಾರಲ್ಲ, ಚರ್ಚೆ ಮಾಡೋದು ಬೇಡವಾ? ಪರಿಸರವಾದಿಗಳಿಗೇನು ಸುಮ್ಮನೆ ಏನೋ ಅವರಿಗೆ ಬೇರೆ ಥರ ಇದೆಯಾ? ಅವ್ರು ಬುದ್ಧಿ ಇಲ್ಲದೆ ಮಾತಾಡ್ತಿದ್ದಾರೆ. ಅಂಥ ಕಷ್ಟಪಟ್ಟು ಯಾಕೆ ಮಾಡೋಕ್ಕೆ ಹೋಗ್ತಿದ್ದೀರಾ? ಒಂದು ಯಾವುದೋ ಬೇರೆ ಬರಡು ಭೂಮಿಯಲ್ಲಿ ನೀವು ಮಾಡಲಿಕ್ಕಾಗಲ್ವಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಅದು ನಿಮಗೆ ದಟ್ ಈಸ್ ಇರ್ರಿಲೆವೆಂಟ್ ಟು ಯು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಜನ ರೋಸ್ ಹೋಗಿರೋದಂತೂ ಸುಳ್ಳಲ್ಲ. ಪ್ರಕೃತಿ ಪ್ರಿಯರಿಗಂತೂ ಕೂಡ ಇದು ದೊಡ್ಡ ಅಕ್ಷಮ್ಯ ಅಪರಾಧ ರೀ. ಆಮೇಲೆ ಮಳೆ ಬಂದಿಲ್ಲ, ಪ್ರವಾಹ ಬಂತು, ಬರ ಬಂತು ಅಂತ ನಾವು ಭಜನೆ ಮಾಡ್ತಿರ್ತೀವಿ ಅಲ್ವಾ?
ಅವಾಗ ಸರ್ಕಾರ ಏನು ಮಾಡ್ತು ಅಂತ ಕೇಳ್ತೀವಿ. ಸ್ವಯಂಕೃತ ಅಪರಾಧಗಳನ್ನು ಮಾಡೋದು ಬಿಡಿ ಸ್ವಾಮಿ ಅನ್ನೋದು ಒಂದಷ್ಟು ತಜ್ಞರ ಚಿಂತನೆ ಆಗಿದೆ. ಅದನ್ನು ಕೂಡ ನೋಡಬೇಕಾಗಿದೆ. ಓಕೆ, ಎಚ್ ಸಿ ಬಾಲಕೃಷ್ಣ ಮಾತನಾಡಿರೋದನ್ನು ಕೇಳಿಸ್ಕೊಳ್ಳೋಣ ಬನ್ನಿ. ನೋಡಿದ್ದೀರ ಅಲ್ಲ, ರೈತರ ಮೇಲೆ ಅಂತಲ್ಲ, ಯಾರು ಹೊಡೆದವ್ರೆ ಅವ್ರ ಮೇಲೆ FIR ಹಾಕವ್ರೆ ಅಷ್ಟೇ. ರೈತರು ಯಾರು ಪೊರಕೆ ತಗೊಂಡು, ರೈತರುಗಳು ಯಾರು ಪೊರಕೆ ತಗೊಂಡು, ದೊಣ್ಣೆ ತಗೊಂಡು, ಚಪ್ಪಲಿ ತಗೊಂಡು ಕಲ್ಲಲ್ಲಿ ಹೊಡೆಯುವಂಥ ರೈತರನ್ನ ನೋಡಿದ್ದೀರ ನೀವು? ಯಾರು ಗಲಾಟೆ ಮಾಡೋರೆ ಅವ್ರ ಮೇಲೆ FIR ಹಾಕವ್ರೆ ಅಷ್ಟೇ. ಸುಮಾರು ರೈತರುಗಳ ಮೇಲೆಲ್ಲ ಹೋಗಿ FIR ಹಾಕೋಕ್ಕಾಗಲ್ಲ. ಹಾಕವ್ರೆ. ಅವರು ಅಧಿಕಾರಿಗಳ ಮೇಲೆ ಕೈ ಮಾಡಿದಾಗ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟವ್ರೆ, ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅಂತ. ಆ ಆಧಾರದ ಮೇಲೆ ಹಾಕವ್ರೆ. ನಾವೇನೋ ಅವ್ರಿಗೆ FIR ಹಾಕಿ ಅಂತ ಹೇಳಿಲ್ಲ. ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಿದ್ರು, FIR ಹಾಕವ್ರೆ. ಸರ್ಕಾರದ ನಿರ್ದೇಶನ ಇಲ್ಲ, ಅಧಿಕಾರಿಗಳು ಅವ್ರಿಗೆ ಹೊಡೆತ ಬಿದ್ದಾಗ ಏನು ಮಾಡ್ತಾರೆ ಅವರು? ಈಗ ನಾನು ಉದಾಹರಣೆ ಕೊಡ್ತೀನಿ. ನಾನೇ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಒಂದ್ಸರಿ ಗಲಾಟೆ ಮಾಡಿದಾಗ ನನ್ನ ಮೇಲೆ ಕೇಸ್ ಹಾಕ್ಸಿದ್ರು. ಆಸ್ ಎ MLA ನನ್ನ ಮೇಲೆ ಕೇಸ್ ಹಾಕಿದ್ರು. ನಾನು ಹೋಗಿ ಸರ್ಕಾರಿ ಅಧಿಕಾರಿ ಮೇಲೆ ಗಲಾಟೆ ಮಾಡಿದೆ ಅಂತೇಳಿ ನನ್ನ ಮೇಲೆ ಕೇಸ್ ಹಾಕಿ 8 ವರ್ಷ ತಿರುಗಿದ್ದೀನಿ ನಾನು ಕೇಸ್ಗೆ. ಹಂಗೆ ಯಾರ್ಯಾರು ಸರ್ಕಾರಿ ಅಧಿಕಾರಿಗಳ ಮೇಲೆ ಮಾಡ್ತಾರೆ, ಹಲ್ಲೆ ಮಾಡ್ತಾರೆ, ಅವ್ರ ಮೇಲೆ ಕೇಸ್ ಆಗ್ತದೆ. ರೈತರ ಮೇಲೆ ಅಲ್ಲ, ಅದು ಗಲಾಟೆ ಮಾಡಿರೋರ ಮೇಲೆ ಅಲ್ಲ, ರೈತರ ಮೇಲೆ ಅಂತಲ್ಲ, ಯಾರು ಹೊಡೆದವ್ರೆ. ಇದು ಸಮಾಚಾರ. ಇವರೆಲ್ಲ ರೈತರ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇದಕ್ಕೆಲ್ಲ ಸಿಂಗಲ್ ಲೈನ್ ಆನ್ಸರ್ ಕೊಡೋಕ್ಕಾಗತ್ತಾ? ನೀವು ಅಂಥ ಪರಿಸ್ಥಿತಿನ ಯಾಕೆ ತಂದುಕೊಳ್ತೀರಾ? ಒಂದು, ರೈತರು ಹೊಡೆಯಲ್ಲ ಅಂತ ಹೇಳೋಂಗಿಲ್ಲ. ರೈತರಿಗೆ ಆಯಿತು ಸಮಾಧಾನ, ಹೌದು ನಿಮ್ಮವ್ರನ್ನೆಲ್ಲ ಸಹಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಆಡಳಿತ ವ್ಯವಸ್ಥೆಯನ್ನು, ಅವ್ರಿಗೆ ಭಾಳ ತಾಳ್ಮೆ ಇರುತ್ತೆ. ಆದರೆ ಅವ್ರು ರೊಚ್ಚಿಗೆದ್ದರೆ ಏನು ಬೇಕಾದರೂ ಮಾಡ್ತಾರೆ. ಅಂದರೆ ಅವ್ರ ಪೇಷನ್ಸ್ನ ಟೆಸ್ಟ್ ಮಾಡಿಬಿಟ್ಟು ಇವ್ರು ರೈತರ, ಹಿಂಗೆ ಹೊಡಿಯೋರು ರೈತರ ಅಂತ ಏನು ನೀವು ಅವರ ಕ್ಯಾರೆಕ್ಟರ್ ಅನಾಲಿಸಿಸ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಲೂಪ್ ಹೋಲ್ಸ್ ಏನೇನಿದೆ ಅನ್ನೋದನ್ನು ಯೋಚನೆ ಮಾಡಲ್ಲ. ನೀವು ಎಷ್ಟು ಅಲ್ಲಿ ಹೋರಾಟ ಮಾಡ್ತಿದ್ದಾರಲ್ಲ, ಮಾತನಾಡಿಸೋ ಪ್ರಯತ್ನ ಮಾಡಿದ್ದೀರಾ ಸ್ವಾಮಿ? ಅವ್ರಲ್ಲ JDS ಅವರು ಅಂತ ಏಕಾಏಕಿ ನೀವು ಶರ ಬರೆದು ಕಳಿಸ್ಬಿಟ್ರಿ ಅಲ್ವಾ? ಜೈ ಅಂತ, ನಮ್ಮವರಲ್ಲ, ಇವ್ರು ರೈತರಲ್ಲ ಅಂತ. ಈಗ ನೋಡಿದ್ರೆ ಹಿಂಗೆ ಮಾಡೋರು ರೈತರ, ಹಂಗೆ ಮಾಡೋರು ರೈತರ ಅಂತ ಹೇಳ್ತಾ ಇದ್ದೀರಿ. ಇದಲ್ಲ ಆನ್ಸರು. ನೀವು ಸೊಲ್ಯೂಷನ್ ಕಂಡುಹಿಡಿಯೋ ನಿಟ್ಟಿನಲ್ಲಿ ನಿಜಕ್ಕೂ ಕೂಡ ನಿಮ್ಮ ಇಂಟೆನ್ಷನ್ ಇದ್ದರೆ ಇಷ್ಟೆಲ್ಲ ಪ್ರಾಬ್ಲಮ್ಮೇ ಆಗಲ್ಲ. ಅದನ್ನು ಬಿಟ್ಬಿಟ್ಟು ನಿಮ್ಮ ಸ್ವಾರ್ಥವನ್ನು ಮಾತ್ರ, ನಿಮ್ಮ ನೆಚ್ಚಿನ ಮೆಚ್ಚಿಸುವ ಯೋಚನೆ ಮಾತ್ರ ಬಲವಾಗಿ ತುಂಬಿಕೊಂಡಾಗ ಈ ಥರದ್ದು ಬರುತ್ತೆ. ನಿಮ್ಮ ಪಕ್ಷದಲ್ಲೇ ಇದಕ್ಕೆ ವಿರೋಧ ವ್ಯಕ್ತಪಡಿಸೋರು ಇಲ್ವಾ ಸ್ವಾಮಿ? ಅಲ್ವಾ? ಹೀಗಾಗಿ ನಮ್ಮ ಆಡಳಿತ, ನಾವು ಯಾವ ದೃಷ್ಟಿಕೋನದಿಂದ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದರೆ, ನಮ್ಮ ಆಡಳಿತ ವ್ಯವಸ್ಥೆನೇ ಬದಲಾಗಬೇಕು ಅಂತ ಬಯಸೋರಿಗೆ ಮಾತ್ರ ಈ ಮಾತು. ಅದರ್ವೈಸ್ ಇಟ್ ವಿಲ್ ನಾಟ್ ಬಿ ಡೆಲಿಷಿಯಸ್. ತುಂಬ ಸ್ವಾದಿಷ್ಟಕರವಾಗಿ ಇರಲ್ಲ ನಮ್ಮ ಮಾತುಗಳು. ಓಕೆ, ಬಟ್ ಇದು ವಾಸ್ತವ, ಹೀಗಿದೆ. ಅದನ್ನು ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕು. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಅಷ್ಟೇ ತಾನೇ. ಬೇರೆ ಏನಾದರೂ ನಡೀತಾ ಇದೆಯಾ? ಸೊಲ್ಯೂಷನ್ ದೃಷ್ಟಿಯಿಂದ ಏನಾದರೂ ಚರ್ಚೆ ಮಾಡ್ತೀವಿ ಅಂದರೆ, ಏನಾದರೂ ಮಾತನಾಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆಯಾ? ಇಂಥವ್ರಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಹಾಗಾದ್ರೆ ಏನು ಮಾಡಬೇಕು? ಆ ಡಿಸಿಷನ್ ಯಾರು ತೆಗೆದುಕೊಳ್ಬೇಕು? ನೀವು.